ಪ್ರಮುಖ ಘಟ್ಟ ಅಂತ ಹೇಳಿದ್ರೆ ಅದು SSLC ಎಕ್ಸಾಮ್. ಇವತ್ತು SSLC ಎಕ್ಸಾಮ್ನ ರಿಸಲ್ಟ್ ಬಂದಿದೆ. ಅದರಲ್ಲೂ ಕೂಡ ಈ ವರ್ಷ ರಾಜ್ಯದಲ್ಲಿ 22 ಮಕ್ಕಳು 625ಕ್ಕೆ 625 ಅಂಕವನ್ನು ಪಡೆದಿದ್ದಾರೆ. ಅದರಲ್ಲಿ ಒಬ್ರು ನಮ್ಮ ಜೊತೆ ಇದ್ದಾರೆ, ಮಧುಸೂದನ್ ಅಂತ ಹೇಳಿ. ಅವರ ತಂದೆ, ವಿಶೇಷವಾಗಿ ಇದರಲ್ಲಿ ಗಮನಿಸಬೇಕಾಗಿರೋದು, ಅವರ ತಂದೆ ಕಾರ್ಪೆಂಟರ್ ಕೆಲಸ ಮಾಡುವಂಥದ್ದು. ಕಾರ್ಪೆಂಟರ್ ಮಗ ಇವತ್ತು ರಾಜ್ಯಕ್ಕೆ ಪ್ರಥಮ ಆಗಿದ್ದಾನೆ. ಅವನ್ನ ಮಾತಾಡ್ಸ್ತಾ ಹೋಗ್ತೀನಿ. ಎಷ್ಟು ಖುಷಿ ಆಗ್ತಿದೆ ರಿಸಲ್ಟ್ ನೋಡಿದ ತಕ್ಷಣ? ತುಂಬ ಖುಷಿ ಆಗ್ತಾ ಇದೆ. 625 ಬಂದರೆ ಯಾರಿಗೂ ಬೇಜಾರಾಗೋದಿಲ್ಲ, ಫುಲ್ ಖುಷಿನೇ ಆಗುತ್ತೆ. ಅಷ್ಟೇ, ನಮ್ಮ ಪೇರೆಂಟ್ಸ್ಗೂ ಖುಷಿ ಆಯಿತು, ಟೀಚರ್ಸ್ಗೂ ಖುಷಿ ಆಯಿತು, ಎಲ್ಲರಿಗೂ ಖುಷಿ ಆಯಿತು. ಓಕೆ, ಯಾವ ರೀತಿ ಪ್ರಿಪೇರ್ ಆಗ್ತಾ ಇದ್ರೆ ಎಕ್ಸಾಮ್ಸ್ಗೆ ಯಾವಾಗಲೂ ಫುಲ್ಲು ಬುಕ್ಕೇ ಇಟ್ಕೊಂಡು ಫುಲ್ಲು ಎಕ್ಸಾಕ್ಟ್ ಪಾಯಿಂಟ್ ಅದನ್ನೇ ನೋಡ್ಕೊಂಡು ಆ ಥರ ಏನಿರಲಿಲ್ಲ. ಬುಕ್ ಓದ್ತಾ ಇದ್ದೆ, ಬಟ್ ಬರೀ ಓದೋದು ಅಲ್ಲ, ಅದರಲ್ಲೇ ಸ್ವಲ್ಪ ಬೋರ್ ಕಳಿಯೋಕ್ಕೆ, ಇಫ್ ಯು ಆರ್ ರೀಡಿಂಗ್ ಬೋರ್ ಆಗ್ತಾ ಇದೆ ಅಂದರೆ, ನಿದ್ದೆ ಬರ್ತಾ ಇದೆ ಅಂದರೆ, ಟೇಕ್ ಅಪ್ ದ ಪೆನ್ ಆ್ಯಂಡ್ ಸ್ಟಾರ್ಟ್ ಟು ರೈಟ್. ಅವಾಗ ನಿದ್ದೆ ಹೋಗುತ್ತೆ, ಬೋರ್ ಹೋಗುತ್ತೆ, ಹ್ಯಾಂಡ್ ರೈಟಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದಾಗ ಅವಾಗ ಇಂಟ್ರೆಸ್ಟ್ ಬರುತ್ತೆ, ಚೆನ್ನಾಗಿ ಬರ್ತಾ ಇದೆ ಆನ್ಸರು ಅಂತ ಖುಷಿ ಆಗ್ತಾ ಇತ್ತು. ಹಂಗೇ ಓದ್ಕೊಂಡು ಹೋಗ್ತಾ ಇದ್ದೆ. ಕಷ್ಟ ಇರೋ ಆನ್ಸರ್ಸ್ ಎಲ್ಲ ಬರ್ದು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಆಮೇಲೆ ಟೈಮ್ ಟೇಬಲ್ ಹಾಕ್ಕೊಂಡು ಆ ಟೈಮ್ ಟೇಬಲಲ್ಲಿ ಎವ್ರಿ ಡೇ ಓದಬೇಕು, ಇದನ್ನೇ ಓದಬೇಕು, ಇದಾದ್ಮೇಲೆ ಎಕ್ಸ್ಟ್ರಾ ಓದಬೇಕು ಅಂತ ಎಲ್ಲ ಬರ್ಕೊತಾ ಇದ್ದೆ. ಫಸ್ಟ್ ಆಫ್ ಆಲ್ ಟೈಮ್ ಟೇಬಲಲ್ಲಿ ಇವತ್ತು ಬರ್ಕೊಂಡಿರೋದು ಇವತ್ತೇ ಕಂಪ್ಲೀಟ್ ಆಗ್ತಾ ಇರಲಿಲ್ಲ, ಅದು ಕ್ಯಾರಿ ಫಾರ್ವರ್ಡ್ ಆಗ್ತಾ ಇತ್ತು ನೆಕ್ಸ್ಟ್ ಡೇ ಅದನ್ನು ಕ್ಯಾರಿ ಫಾರ್ವರ್ಡ್ ಆಗಿರೋದನ್ನ ಫಸ್ಟ್ ಕಂಪ್ಲೀಟ್ ಮಾಡಿ, ಆ ಡೇದು ನೆಕ್ಸ್ಟ್ ಶೆಡ್ಯೂಲ್ ಆಗಿರೋದನ್ನ ಕಂಪ್ಲೀಟ್ ಮಾಡೋದು, ಈ ಥರ ಮಾಡ್ತಾ ಇದ್ದೆ. ಆ್ಯಂಡ್ ಟೆಕ್ಸ್ಟ್ ಬುಕ್ ಫುಲ್ಲು ಡಿಪೆಂಡ್ ಆದೆ, ಕ್ಲಾಸ್ ವರ್ಕ್ ಒಂದನ್ನೇ ಡಿಪೆಂಡ್ ಆಗಿಲ್ಲ, ಟೆಕ್ಸ್ಟ್ ಬುಕ್ಕೇ ಹೆಲ್ಪ್ ಮಾಡ್ತು ಅಂತ ಹೇಳಿ. ಎಕ್ಸ್ಪೆಕ್ಟ್ ಮಾಡಿದ್ರ 625ಕ್ಕೆ 625 ಬರುತ್ತೆ ಅಂತ ಹೇಳಿ? 625ಗೆ 625 ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಅಷ್ಟೊಂದು ಲಕ್ಕಿ ಆಗಿರ್ತೀನೋ, ಇವ್ಯಾಲ್ಯೂಯೇಟರ್ಸ್ ಏನಾದರೂ ಮಿಸ್ಟೇಕ್ ಮಾಡಿರ್ತಾರ ಅಥವಾ ನನ್ನದೇ ಮಿಸ್ಟೇಕ್ ನಂಗೆ ಗೊತ್ತಿಲ್ಲದೆ ಆಗಿರ್ಬೋದಾ, ಅವೆಲ್ಲ ಇತ್ತು. ಆಮೇಲೆ ಲ್ಯಾಂಗ್ವೇಜಸಲ್ಲಿ 1-2 ಮಾರ್ಕು ಹೋಗುತ್ತೆ, ಯಾಕಂದರೆ ಫುಲ್ ಅಂತೂ ಕೊಡೋದು ತುಂಬ ಕಮ್ಮಿ ಚಾನ್ಸಸ್ ಅಂತ ಅಂದ್ಕೊಂಡಿದ್ದೆ. ಬಟ್ ಟು ಮೈ ಸರ್ಪ್ರೈಸ್ ಬಂದಿದೆ 625. ನಾನು 621 or 622 ಬರ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಕೀ ಆನ್ಸರ್ಸು ಚೆಕ್ ಮಾಡಿದ್ದೆ. ಕೀ ಆನ್ಸರ್ ಚೆಕ್ ಮಾಡಿದಾಗ ಓಕೆ 625 ಬರೋಕ್ಕೆ ಚಾನ್ಸ್ ಇದೆ, ಬಟ್ 621 ಬರ್ಬೋದು, 22 ಬರ್ಬೋದು, ಈ ಥರ ನಾನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೆ. ಬಟ್ ಟು ಮೈ ಸರ್ಪ್ರೈಸ್ 625 ಬಂದಿರೋದು ತುಂಬ ಖುಷಿ ಆಗ್ತದೆ. ಸ್ಕೂಲಲ್ಲಿ ಯಾವ ರೀತಿ ಇತ್ತು ಸಪೋರ್ಟು? ಹೇಗೆ ಹೇಳ್ಕೊಡ್ತಾ ಇದ್ರು? ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ ಹೇಳ್ತಾ ಇದ್ರು? ಸ್ಕೂಲಲ್ಲಿ ಅವರು ಹೇಳ್ಕೊಡೋ ಕಾನ್ಸೆಪ್ಟ್ಸು ಫಸ್ಟ್ ಕ್ಲಿಯರ್ ಆಗಿಲ್ಲ ಅಂದರೆ ಇನ್ನೇನು ಅವ್ರು ಏನೇ ಮಾಡಿದ್ರು ದಟ್ ಈಸ್ ನಾಟ್ ಸೋ ಮಚ್ ವರ್ತಿ. ಬಟ್ ಅವ್ರು ಹೇಳ್ಕೊಟ್ಟಿದ್ದ ಕಾನ್ಸೆಪ್ಟ್ಸ್ ಎಲ್ಲ ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಆಗ್ತಿತ್ತು. ಸಮ್ 5%, 10% ಏನು ಅರ್ಥ ಆಗ್ತಿರ್ಲಿಲ್ವೋ ಅದನ್ನು ಮತ್ತೆ ಹೋಗಿ ಕೇಳಿದಾಗ ಕ್ಲೀನಾಗಿ ಅರ್ಥ ಆಗ್ತಾ ಇತ್ತು. ಅವು ದೇ ನೆವರ್ ಡಿಸ್ಕರೇಜ್ಡ್ ಎನಿಬಡಿ. ನಿನ್ನ ಕೈಯಲ್ಲಿ ಆಗಲ್ಲ ಬಿಡು ಅಂತ ಯಾವತ್ತೂ ಹೇಳಿಲ್ಲ, ಅಥವಾ ನಿನ್ನ ಕೈಯಲ್ಲಿ ಆಗೇ ಆಗುತ್ತೆ ಅಂತಲೂ ಯಾವತ್ತೂ ಹೇಳಿಲ್ಲ. ನಿನ್ನ ಕೈಯಲ್ಲಿ ಆಗುತ್ತೆ, ಯು ಕ್ಯಾನ್ ಟ್ರೈ, ಯು ವಿಲ್ ಡೂ ಇಟ್ ಇಫ್ ಯು ವರ್ಕ್ ಹಾರ್ಡ್ ಅಂತ ಹೇಳ್ತಿದ್ರು. ಸೊ ಆ ಕಾನ್ಫಿಡೆನ್ಸ್ ತರಿಸಿದ್ರು ನಮ್ಮಲ್ಲಿ. ಆ್ಯಂಡ್ ಬರೀ ಕಾನ್ಫಿಡೆನ್ಸ್ ತರಿಸೋದ್ರ ಜೊತೆಗೆ ನಾಲೆಜು ಫಿಲ್ ಮಾಡಿದ್ರು ನಮ್ಮ ಮೈಂಡ್ಸ್ ಒಳಗಡೆ. ದಟ್ಸ್ ಆಲ್ ಐ ಕ್ಯಾನ್ ಸೇ. ಸರ್, ಮಕ್ಕಳದ್ದು ಎಷ್ಟು ಪರಿಶ್ರಮ ಇರುತ್ತೋ ಅದಕ್ಕಿಂತ ಹೆಚ್ಚಾಗಿ ತಂದೆ ತಾಯಿದು ಇರುತ್ತೆ. ಅದ್ರ ಜೊತೆಲಿ ವಿಶೇಷ ಅಂತ ಹೇಳಿದ್ರೆ ನೀವು ಕೂಡ ಕಾರ್ಪೆಂಟರ್ ಕೆಲಸ ಮಾಡ್ಕೊಂಡಿದ್ರಿ, ಇವತ್ತು ಮಗ ಈ ರೀತಿ ಸಾಧನೆ ಮಾಡಿದ್ದಾನೆ, ಏನು ಅನ್ಸುತ್ತೆ ಅದು ನೋಡಿ? ನಮ್ಮದು ಎಫರ್ಟ್ ಇರುತ್ತೆ ಅಂತಂದರೆ ನಾವು ಮಾಮೂಲಿಯಾಗಿ ನಮ್ಮ ದಿನಚರಿ ಏನಿರುತ್ತೋ ಅದು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಮಕ್ಕಳಿಗೆ ಏನು ಬೇಕೋ ಅದನ್ನ ಸಣ್ಣ ಪುಟ್ಟ ಬುಕ್ ಸ್ಕೂಲ್ ಕೊಡಿಸೋದೇ ಆಗಲಿ, ಅವ್ರಿಗೇನು ಬೇಕೋ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ಅವನೇನಂದರೆ ತುಂಬ ಚೆನ್ನಾಗಿ ಮೊದಲಿಂದನೂ ಸ್ಟಾರ್ಟಿಂಗ್ LKG ಇಂದನೂ ಚೆನ್ನಾಗಿ ಓದ್ಕೊಂಡು ಬರ್ತಾನೆ ಇದ್ದ, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದ. ಅವ್ನು ಬೇರೆ ಆ್ಯಕ್ಟಿವಿಟೀಸಲ್ಲೂ ಶಾರ್ಪಾಗಿದ್ದ, ಮನೆಯಲ್ಲೂ ಚೆನ್ನಾಗಿ ಓದ್ಕೊಂಡಿದ್ದ. ಟ್ಯೂಷನ್ಸ್ಗೆಲ್ಲೂ ಹಾಕಿಲ್ಲ ಅವನಿಗೆ. ಟೀಚರ್ಸ್ ಚೆನ್ನಾಗಿ ಹೇಳ್ಕೊಟ್ರು, ಟೀಚರ್ಸ್ ಹೇಳಿದ ಪೂರ್ತಿ ಮೈಂಡಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ. ಆಮೇಲೆ ನಾನು ಮೇಯ್ನಾಗಿ ಬಂದು ನನ್ನ ಕೈಗೆ ಮೊಬೈಲ್ ಕೊಡ್ತಾ ಇರಲಿಲ್ಲ. ಮೊಬೈಲ್ ನಮ್ಮದಿತ್ತು, ಅವನಿಗಿಂತ ಪರ್ಸ್ನಲ್ ಮೊಬೈಲ್ ಯಾವುದೂ ಇಲ್ಲ ಅವನಿಗೆ. ಅದರಿಂದ ಕಾನ್ಸಂಟ್ರೇಷನ್ ಪೂರ್ತಿ ಓದೋದ್ರ ಮೇಲೆ ಬಿಟ್ಟಿದ್ದ. ಹಾಗಾಗಿ ಚೆನ್ನಾಗಿ ಓದಿದ್ದಾನೆ, ಮಾರ್ಕ್ಸ್ ತೆಗೆದಿದ್ದಾನೆ. ತುಂಬ ಸಂತೋಷ ಆಗುತ್ತೆ, ತುಂಬ ಖುಷಿ ಇದೆ. ಮಗ ಏನಾಗಬೇಕು ಅನ್ನೋದು ನಿಮ್ಮ ಕನಸು ಸರ್? ಮೇಡಮ್ ಆ ಥರ ಏನಿಲ್ಲ. ಈಗ ಮುಂದಕ್ಕೆ ಇದೇ ರೀತಿ ಓದ್ಕೊಂಡು ಹೋಗ್ತಾ ಇದ್ದರೆ ಒಳ್ಳೆ ಸ್ಟೇಜಿಗೆ ಬಂದು ಒಳ್ಳೆ ಒಂದು ಸಮಾಜಕ್ಕೆ ಸೇವೆ ಮಾಡುವಂಥ ಒಂದು ಒಳ್ಳೆ ಉದ್ಯೋಗದಲ್ಲಿದ್ದರೆ ಅದು ಸಂತೋಷ. ಓಕೆ, ಸೊ ನಮ್ಮ ಜೊತೆ ಏನು ಪ್ರಿನ್ಸಿಪಾಲ್ ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತಾ ಹೋಗ್ತೀನಿ. ಎಷ್ಟು ಖುಷಿ ಆಗ್ತಿದೆ ಮೇಡಮ್, ನಿಮ್ಮ ಶಾಲೆಯ ವಿದ್ಯಾರ್ಥಿ ಫಸ್ಟ್ ಬಂದಿದ್ದಾರೆ ರಾಜ್ಯಕ್ಕೆ? ಭಾಳ ಖುಷಿ ಆಗ್ತಿದೆ, ಯಾಕೆಂದರೆ ಮಧುಸೂದನ್ ಬರೀ ಓದ್ನಲ್ಲಿ ಮಾತ್ರ ಅಲ್ಲ, ಚೆಸ್ಸಲ್ಲಿ ಚಾಂಪಿಯನ್, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ಎಷ್ಟೊಂದು ಕಾಂಪಿಟೇಷನ್ಸ್ ನಮ್ಮ ಶಾಲೆಗೆ ಬಹಳಷ್ಟು ಪ್ರೈಸಸ್ನ ತೊಗೊಂಡು ಬಂದಿದ್ದಾನೆ. ಸೊ ತುಂಬ ಖುಷಿ ಆಗಿದೆ, ತುಂಬ ಹೆಮ್ಮೆ ಇದೆ. ಮಲ್ಟಿ ಟ್ಯಾಲೆಂಟೆಡ್. ಈಸ್ ಮಲ್ಟಿ ಟ್ಯಾಲೆಂಟೆಡ್, ಆಲ್ರೌಂಡರ್. ಓಕೆ, ಸೊ ನೀವು ನೋಡ್ತಾ ಇರ್ಬೋದು, ಎಲ್ಲರ ಖುಷಿನೂ ಅಷ್ಟೇ ಇದೆ. ಹಾಗೆ ಅವರ ತಾಯಿ ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಮೇಡಮ್, ಮಕ್ಳು ಎಷ್ಟೇ ಓದಿದ್ರು ತಾಯಿಗೆ ಗೊತ್ತಿರುತ್ತೆ ಎಷ್ಟು ಓದಿರ್ತಾರೆ, ಏನು ಮಾಡ್ತಾ ಇದ್ದಾರೆ ಅಂತ. ಹೇಗಿದ್ದ ಮನೆಯಲ್ಲಿ, ಯಾವ ರೀತಿಲಿ ಓದ್ತಾ ಇದ್ರು, ನೀವು ಹೆಂಗೆ ಸಪೋರ್ಟ್ ಮಾಡ್ತಾ ಇದ್ರಿ? ಮ್ಯಾಮ್, ನಾವು ತುಂಬ ಸಪೋರ್ಟ್ ಮಾಡ್ತಾ ಇದ್ವಿ ಅವನು ಓದೋದಕ್ಕೆ. ಅವನು ತುಂಬ ಚೆನ್ನಾಗಿ ನಮ್ಮದು ಅಂದರೆ ಫಾಲೋ ಮಾಡ್ತಿದ್ದ ನಾವು ಹೇಳೋದು.
ಹಾಗಾಗಿ ಅದೇ ಟೈಮ್ ಟೇಬಲ್ ಫಾಲೋ ಮಾಡ್ತಿದ್ದ. ಟ್ಯೂಷನ್ಗೆ ನಾವು ಹಾಕ್ಬೋಣ ಅಂತ ಹೇಳಿದ್ರು ಇಲ್ಲ, ನಂಗೆ ಟ್ಯೂಷನಲ್ಲೂ ತಿರ್ಗಾ ರಿಪೀಟ್ ಮಾಡಬೇಕು, ಅದೇ ಸಬ್ಜೆಕ್ಟ್ಸ್ ರಿಪೀಟ್ ಆಗುತ್ತೆ, ನಂಗೆ ಟೈಮ್ ವೇಸ್ಟ್ ಆಗುತ್ತೆ, ನಾನು ಓನ್ ಸ್ಟಡೀಸ್, ನಂಗೆ ಡೌಟ್ಸ್ ಏನಿಲ್ಲ ಇಲ್ಲಿ, ಬಟ್ ಹಾರ್ಡ್ ವರ್ಕ್ ಮಾಡಿದ್ರೆ ನಂಗೆ ಆಗುತ್ತೆ. ಹಾಗಾಗಿ ರೈಟ್ ಆ್ಯಂಡ್ ಪ್ರಾಕ್ಟೀಸ್ ಮಾಡ್ತೀನಿ ಥಿಯರಿ ಸಬ್ಜೆಕ್ಟ್ಸು. ಇನ್ನು ಮ್ಯಾಥ್ಸ್ ಎಲ್ಲನೂ ನಂಗೇನು ಡೌಟ್ ಇರೋದಿಲ್ಲ. ಸ್ಕೂಲಲ್ಲಿ ಟೀಚರ್ ಸಪೋರ್ಟ್ ಫುಲ್ ಇದೆ. ಹಾಗಾಗಿ ನಾನು ಟ್ಯೂಷನ್ಗೆ ಹೋಗಲ್ಲ ಅಂತ ಅವನದು ಹಠ. ಹಂಗಾಗಿ 3 months ಬಿಫೋರಿಂದ ಟೈಮ್ ಟೇಬಲ್ ಏನು ಹಾಕ್ಕೊಂಡು ಮಾಡಿದ್ನೋ ಅದೇ ಅವ್ನಿಗೆ ಹೆಲ್ಪ್ ಆಗಿದ್ದು. ಆಮೇಲೆ ಡಿಸ್ಟ್ರಾಕ್ಟ್ ಆಗ್ತಿರ್ಲಿಲ್ಲ, ಯಾಕಂದರೆ ಛಲ ಇತ್ತು ಅವನಿಗೆ ತೆಗಿಬೇಕು ಮಾರ್ಕು ಅಂತ. ಅವ್ರ ಅಣ್ಣನಕ್ಕಿಂತ ಸ್ವಲ್ಪ ಜಾಸ್ತಿ ಬರ್ಬೇಕು ಅನ್ನೋದು ಅವ್ನಿಗಿತ್ತು. ಹಂಗಾಗಿ ಅಷ್ಟೇ. ಸೊ 625 ಅನ್ನೋದು ಏನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಪೈಪೋಟಿ ಶುರು ಆಗ್ಬಿಟ್ಟಿತ್ತು, ಅಣ್ಣನಿಗಿಂತ ಜಾಸ್ತಿ ತೆಗಿಬೇಕು ನಾನು. ಅಷ್ಟೇನಾದ್ರು ಬರಬೇಕು, ಕಮ್ಮಿ ಅಂತೂ ಬರಬಾರ್ದು ಅನ್ನೋದಿತ್ತು. ಹಂಗಾಗಿ ಅವನು ಹಿಂಗೆ ಫಾಲೋ ಮಾಡಿದ್ದ ಸೇಮು. ಹಂಗೆ ಇವನು ಮಾಡಿದ್ದಾನೆ. ಬಟ್ ಇವನ್ ಲಕ್ಕು ಔಟ್ ಆಫ್ ಔಟ್ ಬಂದಿದೆ, ಅದು ಅವನ ಲಕ್ಕು. ಓಕೆ, ಇದಿಷ್ಟು ಏನು ಮಧುಸೂದನ್ ಅವರ ಮಾತು ಹಾಗೆ ಅವರ ಕುಟುಂಬದ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ನವಾಜ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.